ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಚಿಕನ್ ಫ್ರೈ. ತುಂಬ ಕ್ರಿಸ್ಪಿಯಾಗಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ತಿಳಿ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ, ಬೇಗ ನೋಡಿಬಿಡೋಣ. 3 ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ, 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು 2 ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡಿಬಿಟ್ಟು ಮೀಡಿಯಮ್ ಸೈಜ್ 2 ಟೊಮೊಟೊ, 8ರಿಂದ 10 ಬೆಳ್ಳುಳ್ಳಿಪಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, 4ರಿಂದ 5 ಪೀಸು ಚಿಟಿಕೆಯಷ್ಟು ಶುಂಠಿ ಆ್ಯಡ್ ಮಾಡಿಬಿಟ್ಟು 5ರಿಂದ 6 ಬ್ಯಾಡಗಿ, 4ರಿಂದ 5 ಕಾಶ್ಮೀರ್ ಖಾರದ ಮೆಣಸಿನ್ಕಾಯಿ ಬಾಣಲಿಲಿ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರುಬ್ಕೊಂಡು ಬಂದುಬಿಟ್ಟು ಈಗ ನಾವು ಒಗ್ಗರಣೆ ಕೊಡೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಆ್ಯಡ್ ಮಾಡಿಬಿಡೋಣ. ಎಣ್ಣೆ ಆ್ಯಡ್ ಮಾಡಿ ಸ್ವಲ್ಪ ಸೋಂಪು ಕಾಳು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ರುಬ್ಬೋದು ಬೇಡ, 2 ದೊಡ್ಡ ಚಕ್ಕೆನ ಆ್ಯಡ್ ಮಾಡ್ಕೊಳ್ಳಿ. ರುಬ್ಬಿದ್ರೆ ಅದೆಲ್ಲ ಪುಡಿ ಬಾಯಿಗೆ ಸಿಗುತ್ತೆ. ಅದೇ ಥರ ಅದ್ರ ಟೇಸ್ಟ್ ಬಿಟ್ಕೊಳ್ಳೋಂಗೆ 2ರಿಂದ 3 ಹಸಿಮೆಣ್ಸಿನ್ಕಾಯಿ ಸೀಳು ಹಾಕ್ಕೊತಾ ಇದ್ದೀನಿ ನೋಡಿ, ಈ ಥರ. ಈಗ ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇಷ್ಟಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ತೊಳೆದು ರೆಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನ ಇದರೊಳಗಡೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಒಗ್ಗರಣೆ ಒಳಗಡೆ ಒಂದು 2-3 ಮಿನಿಟ್ಸು ಚೆನ್ನಾಗಿ ಬೇಯಲಿ, ಮೀಡಿಯಮ್ ಫ್ಲೇಮ್ ಇರಲಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಚಿಕನ್ ಬೆಂದಾಗ ಆಲ್ರೆಡಿ ನಿಮ್ಗೆ ಲೈಟ್ ವೈಟ್ ಕಲರ್ ಬರುತ್ತೆ ನೋಡಿ. ಈ ಥರ ಬೆಂದಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡೋಣ ಇದರೊಳಗಡೆ. ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಡ್ರೈ ಫ್ರೈನ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಗ್ರೇವಿ ಸಿಗುತ್ತೆ ನೋಡಿ. ನಾನು ಆಗಲೇ ಜಾರಲ್ಲಿ ಬ್ಯಾಲೆನ್ಸ್ ಇದ್ದಂಥ ಒಂದು 2 ಟೀ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಇದ್ರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 7ರಿಂದ 8 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಒಂದು 80% ಅಷ್ಟು ಬೆಂದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2-3 ನಿಮಿಷ ಒಂದು 5 ಮಿನಿಟ್ಸ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಈಗ ಟೇಸ್ಟ್ ನೋಡೋಕ್ಕೆ ತುಂಬ ರೆಡಿ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟು ತುಂಬ ಟೇಸ್ಟಿಯಾಗಿ ರೆಸಿಪಿಗಳನ್ನ ಹೇಳ್ತಾ ಇರ್ತೀನಿ. ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವೊಂದು 2 ಟೀ ಗ್ಲಾಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಗ್ರೇವಿ ಸಿಗುತ್ತೆ. ಥ್ಯಾಂಕ್ ಯು.